ಅಂತ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬೆಳೆಸಿ ಪರಮ ಸುಖವ ತೋರಿದ ಗುರುವೇ, ಬಲಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ. ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಜಗನ್ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಸಾಂಬವೈಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ. ಶಿವಾಧವ ಶಿವಾಧವ ವಿಶ್ವಗುರು ಬಸವಣ್ಣನವರಿಗೆ ಭಗವಂತ ಯಾರಿಗೆ ಬಾಯಿ ಕೊಟ್ಟಲ್ಲರಿಗೆ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಸಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ಪರಮ ಪೂಜ್ಯ ಚನ್ನಬಸವ ಭಟ್ಟತ್ತೇವರಿಗೆ, ಪರಮ ಪೂಜ್ಯ ಬಸವಲಿಂಗ ಭಟ್ಟತ್ತೇವರಿಗೆ, ಪರಮ ಪೂಜ್ಯ ಗುರು ಬಸವ ಭಟ್ಟತ್ತೇವರಿಗೆ, ಜೈ ಅಂಬದವರಿಗೆ, ಹಿರಿಯ ಚೇತನರಿಗೆ ಪರಮ ಪೂಜ್ಯರ ಲಿಂಗಸ್ಥದಿಂದ ಆಶೀರ್ವಾದವನ್ನು ನಡೀತದೆ, ಸತ್ಕಾರವನ್ನು ನಡೀತದೆ. ದಯವಿಟ್ಟು ಸ್ವೀಕರಿಸಬೇಕು. ಜೊತೆಗೆ ಸುನೀತಾ ಪಾಟೀಲ್ ಅವರು ವೇದಿಕೆ ಕಡೆ ಬರೋಣ. ಸಂಜು ಸರ್ ನಿರ್ದೇಶಕರು, ಶಾಂತಿಗುಂಟದ ಶಿಕ್ಷಣ ಸಂಸ್ಥೆ ಭಾಗ್ಯ ಅಕ್ಕವರು ವೇದಿಕೆ ಕಡೆ ಬರ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅವರಿಗೆ ವಿನಂತಿಯನ್ನು ಮಾಡ್ತಾರೆ. ಜೋರಾದ ಚಪ್ಪಳದೊಂದಿಗೆ ಅವರು ಸ್ವಾಗತವನ್ನ ಕೋರು. ಈಗ ಪರಮ ಪೂಜ್ಯ ಅಪ್ಪಯ್ಯ ಅವರಿಂದ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯ ಚೇತನರಿಗೆ ಸನ್ಮಾನವನ್ನು ನಡೀತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜಯಪ್ರಕಾಶ್ ಬಿರಾದರನ್ನು ಒಂದು ಪೂಜೆಯಿಂದ ಆಶೀರ್ವದಿಸಿಕೊಳ್ಬೇಕು ಅಂತ ನನಗೆ ಹೇಳ್ಕೊತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಯಾದಗಿರಿ ಅಲ್ಲಿಂದ ಬಂದಿದ್ದಾರೆ. ಅವರಿಗೂ ಸಹಿತ ಪರಮ ಪೂಜ್ಯರು ಆಶೀರ್ವದಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಗ್ರಂಥ ಪರಿಚಯ ನಮ್ಮ ರಘುಶಂಕರ್ ಭಾತ್ರವ ಅವರು ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಡಾಕ್ಟರ್ ಧನರಾಜ್ ರಾಗ ಅವರ ಅಣ್ಣನವರು ಸಹಿತ ಪೂಜೆಯಿಂದ ಆಶೀರ್ವಾದ. ಭೀಮಸೇನ್ ರಾವ್ ಸಿದ್ದೇಶ್ವರ ಅವರು ಪರಮ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶರಣ ಧನ್ಯ ರಾಜೇಂದ್ರ ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೀಡಿದ್ದಾರೆ. ಅವರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ನಾಗ ಅವರು, ಪ್ರಭುರಾವ್ ಕಳಶಿ ಅವರು, ನಾಗಯ್ಯ ಸ್ವಾಮಿ ಅವರು, ಸಂಜು ಗಾಡಿ ಅಣ್ಣನವರು ಬರಬೇಕು. ಮಲ್ಲಿಕಾರ್ಜುನ್ ತಾನಾನವರು ಬಂದರೆ ವೇದಿಕೆ ಬರಬೇಕು ಅಂತ ಕೇಳ್ಕೊತಾರೆ. ಪಾಟೀಲ್ ಅವರಿಗೆ ಪರಮ ಪೂಜೆಯನ್ನು ಆಚರಿಸಬೇಕು. ಶರಣ ಸಮರ್ಪಣೆ ನಡೆಸಿ ನೆರವೇರಿಸಿಕೊಳ್ಳಬಹುದು.
ಸ್ವೀಕರಿಸಿಕೊಳ್ಬೇಕು ಅಂತ ಪೂಜ್ಯ ತಾಯಿಯವರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರು ಬಸವೇಶ ಹರ ಹರ ಮಹಾದೇವ. ಮಹಾದೇವಮ್ಮ ತಾಯಿಯವರು ಪೂಜ್ಯ ಮಾತೆ ಮೈತ್ರಾದೇವಿ ತಾಯಿಯವರಿಗೆ ವಿಶೇಷ ಸನ್ಮಾನ ಇಟ್ಟಿದ್ದಾರೆ. ಇದು ಕಾರಣ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹುಮನಾಬಾದ್ ತಾಲೂಕಿನಲ್ಲಿ ಅಲ್ಲಿ ಒಬ್ಬ ಮಹಿಳೆಯಾಗಿ ಇವತ್ತು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಟ್ಟಂಥ ತಾಯಿ ಪೂಜ್ಯ ಮೈತ್ರಾದೇವಿ ತಾಯಿಯವರು. ಹೀಗಾಗಿ ಆ ತಾಯಿಯವರು ಆ ಭಾಗದಲ್ಲಿ ಬಸವ ತತ್ವ ಪ್ರಚಾರ ಪ್ರಸಾರ ಮಾಡುವ ಮೂಲಕ ಅದರ ಜೊತೆ ಶಿಕ್ಷಣ ಸೇವೆಯನ್ನು ಮಾಡಿ ಆ ಭಾಗದ ಮಕ್ಕಳಿನ ಭವಿಷ್ಯವನ್ನ ಉಜ್ವಲ ಮಾಡಿದಂಥ ತಾಯಿ ಪೂಜ್ಯ ಮೈತ್ರಾದೇವಿ ತಾಯಿ. ಈಗ ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ ಅನ್ನೋ ಹಂಗ ಇವತ್ತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಗೀತಕ್ಕ ಅವರಿಗೆ ಅವ್ರ ಹೆಸರು ಹಾಕೋದು ಅದೇ ರೀತಿ ಪ್ರಶಸ್ತಿಗೂ ಸಹಿತ ರಾಜ್ಯದ ಬಹುದೊಡ್ಡ ಅವ್ವ ಪ್ರಶಸ್ತಿಗೆ ಭಾಜನರಾಗಿರುವಂಥ ತಾಯಿಯವರು ಅವರು ತಾಯಿ ಸ್ವರೂಪಿಯಾಗಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ಪರಮ ಪೂಜ್ಯರು ಹಾಗೂ ವರ್ಷದ ತಾಯಿಯವರು ಆಶೀರ್ವದಿಸಬೇಕು ಅಂತ ಅವರಿಗೆ ಕೇಳ್ಕೊತಾ ಇದ್ದೀನಿ. ಅಪ್ಪವರು ಅವರಿಗೆ ಗೌರವಿಸಿ ಸನ್ಮಾನಿಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಭಾಜನರಾಗುವಂಥ ನೆಲೆಯೊಳಗೆ ಅಕ್ಕವ್ರ ಸೇವೆ ಸಮಾಜಕ್ಕೆ ನಡೀತಾ ಇದೆ, ಇನ್ನೂ ನಡೀಲಿ ಅಂತ ನಾವು ನೀವೆಲ್ಲ ಹಾರೈಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಸಾಂಬವೈತುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾಂತನ. ಜೈ ಗುರು ಬಸವೇ. ದಯವಿಟ್ಟು ಚಪ್ಪಾಳೆ ಕೂಸಲಿಕ್ಕೆ ಯಾರು ಹೋಗಿ ಚಪ್ಪಾಳೆ ಹೋಗ್ತೀವಿ ಪಾರ್ಟಿ ನೋಡಿ. ಈಗ ಕಾರ್ಯಕ್ರಮ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡೆಯ ಅನ್ನುವಂಥದ್ದಿನ ಒಳಗೆ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಭಾರತೀಯ ಅಮೃತ ಮಹೋತ್ಸವ ಮುಗಿದ ಮೇಲೆ ಮೊದಲನೇ ಸಲ ಹೊರಗೆ ಆಗ್ತಾ ಇದೆ ಅಂದರೆ ಅದು ಕೂಡಲ ಸಂದರ್ಭದಲ್ಲಿ ಪೂಜ್ಯ ಮಾದೇವ ತಾಯಿಯವರ ಸಮ್ಮುಖದಲ್ಲಿ ನಡೀತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತರಿಸ್ತದೆ. ಅಂಥ ಕಾರ್ಯವನ್ನು ಇವತ್ತು ಇಲ್ಲಿ ನಡೀತಾ ಇದೆ. ಅದಕ್ಕೆ ಉದ್ಘಾಟನೆಯನ್ನು ಸೋದರಿ ಗೀತಾ ತಾಯಿಯವರು ನೆರವೇರಿಸ್ತಾ ಇರೋದು ಇನ್ನೂ ಅದಕ್ಕೆ ಕಳಸಪ್ರಾಯವಾಗಿರುವಂಥದ್ದು ಅಂತ ಹೇಳ್ತಾ ಈಗ ತಾಯಿಯವರು ಉದ್ಘಾಟನೆ ನೆರವೇರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.